ಆದಾಗ ಸೊ ಇದನ್ನೆಲ್ಲ ಬಿದ್ದಂತ ನೀರನ್ನು ಹೇಗೆ ನಾವು ತೆಕ್ಕೊಂಡು ಒಂದು ಕಡೆ ಮುಟ್ಟಿಸಬೇಕು ಎಲ್ಲಕ್ಕೂ ನಾವು ಆಲೋಚನೆ ಮಾಡಬೇಕಾಗ್ತದೆ. ನಿಮ್ಮ ಟೈಮಲ್ಲಿ ತುಳು ಭಾಷೆ ಏನು ನಿರೀಕ್ಷೆ ಮಾಡ್ಬೋದು? ಬಹಳ ಇಂಟ್ರೆಸ್ಟಿಂಗ್ ಮಾತುಕತೆ ಎಲ್ಲ ಆಗ್ತದೆ, ಏನು ನಿರೀಕ್ಷೆ ಮಾಡ್ಬೋದು? ನಮ್ಮ ತುಳುನಾಡಿನ ಬಹುಶಃ ಸಂಸ್ಕೃತಿಯ ಮತ್ತು ಪರಂಪರೆಯ ಭಾಷೆಯಾಗಿರುವಂಥ ತುಳು ಭಾಷೆಯನ್ನು ಇವತ್ತು ಈಗಾಗಲೇ ನಮ್ಮ ಕಲಾವಿದರು, ನಾಟಕಕಾರರು, ಸಿನಿಮಾ ಆಕ್ಟರ್ಸ್ಗಳು ಅದು ವಿಶ್ವಾದ್ಯಂತ ತಕೊಂಡು ಹೋಗಿದ್ದಾರೆ. ಅವ್ರನ್ನ ಬಹುಶಃ ಇವತ್ತು ವಿಶೇಷವಾಗಿ ನಾವು ಇವತ್ತು ಮತ್ತೆ ಯಾರು ಬರೀತಾರೆ ಅವರನ್ನು ನಾವು ಇವತ್ತು ಯಾವ ನೆನಪಿಟ್ಟುಕೊಳ್ತೇವೆ. ಅದು ಇನ್ನಷ್ಟು ಚಿರಪರಿಚಿತ ಮಾಡುವಂಥ ಅವಕಾಶ ಕೂಡ ಆಗಿದೆ. ಸೊ ತುಳುನಾಡಿನ ಭಾಷೆ ಮತ್ತು ಪರಂಪರೆಯನ್ನು ಅದು ಪ್ರೀತಿ ವಿಶ್ವಾಸವನ್ನು ಇಡೀ ರಾಜ್ಯ ಮತ್ತು ರಾಷ್ಟ್ರಕ್ಕೆ ತಗೊಂಡು ಹೋಗೋದೇ ನಮ್ಮ ಮುಖ್ಯವಾದ ಒಂದು ಉದ್ದೇಶ. ಅದು ಒಂದು ಕಡೆ ಅದು ಎರಡನೇ ಭಾಷೆಗೆ ಪರಿವರ್ತನೆ ಆಗುವಂಥದ್ದು. ಎರಡನೇದು ನಾವೆಲ್ಲ ಆತ್ಮವಿಶ್ವಾಸ ಸಿಕ್ಕಿದ್ದನ್ನು ಮಾತಾಡುವಂಥದ್ದು. ಇಡೀ ನಮ್ಮ ಕರಾವಳಿ ಪ್ರದೇಶದ ಅದು ತುಳುವರಿರಲಿ, ಬ್ಯಾರಿಗಳಿರಲಿ, ಕೊಂಕಣಿರಲಿ, ಸಣ್ಣದು ಬೇರೆ ಬೇರೆ 20-25 ಸಣ್ಣ ಸಮುದಾಯದವರನ್ನು ಒಗ್ಗಟ್ಟಾಗಿ ತುಳುನಾಡಿನ ಮಕ್ಕಳಂತೇಳಿ ತಕೊಂಡು ಹೋಗುವಂಥ ಸಂಕೇತ ಇದ್ದರೆ ಅದು ತುಳು ಭಾಷೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಇದಕ್ಕೆ ಅಷ್ಟೇ ಸೆಕೆಂಡ್ ಲ್ಯಾಂಗ್ವೇಜ್ ಪರಿಗಣನೆ ಬೇಕಂದ್ರೆ ಬೇಡಿಕೆ ಬಹಳಷ್ಟಿದೆ, ಚರ್ಚೆ ಆಗಿದೆ, ಮಂತ್ರಿ ಜೊತೆ ಮೀಟಿಂಗ್ ಆಗಿದೆ. ಈಗಾಗಲೇ ಬೆಂಗಾಲ್, ಒರಿಸ್ಸಾ ಮತ್ತು ಆಂಧ್ರದಲ್ಲಿ ಯಾವ ರೀತಿ ಸೆಕೆಂಡ್ ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ ಅಂತೇಳಿ ಆ ವರದಿಯನ್ನು ತರಿಸಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಎಲ್ಲ ವರದಿ ಇಟ್ಟುಕೊಂಡು ಮುಂದಿನ ಮೀಟಿಂಗ್ ಅನ್ನು ಮಾಡಿಕೊಂಡು ಇದಕ್ಕೆ ಬೇಕಾದಂತೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತೆ. ಎಂಕುಲ್ ತುಳುಟು ಪಾತ್ಯನಾಗ ಬ್ಯಾತಾಗಲೇ ವೆಚ್ಚಾಪನ ಗೊತ್ತು, ಎಂಕು ಖುಷಿ ನೋಡಿ. ಅದು ಒಂದು ಸಲ 2 ಸಲ ಹೇಳ್ತಾರೆ, ಮತ್ತೆ ಖುಷಿ ಆದಾಗ ಇನ್ನು ಮುಂದಕ್ಕೆ ಅವ್ರು ಕೂಡ ಅದನ್ನ ಅಭ್ಯಾಸ ಮಾಡ್ತಾರೆ. ಸಡನ್ ಆಗಿ ಗೊತ್ತಾಗುದಿಲ್ಲ ಅವ್ರಿಗೆ ಕೂಡ ಇದನ್ನ ಯಾರು ಬರೆಯುವವರು ಯಾರು, ಕೇಳುವವರು ಯಾರು ಅಂತೆಲ್ಲ ವಿಚಾರ ಇರ್ತದೆ. ಸೊ ಮಾತಾಡಿದಾಗ ಮತ್ತೆ ಅವ್ರಿಗೆ ಅಭ್ಯಾಸ ಆಗ್ತದೆ. ಸಂಸ್ಕೃತಿ, ತುಳುನಾಡಿನ ಸಂಸ್ಕೃತಿ, ಪರಂಪರೆ, ನಮ್ಮೆಲ್ಲ ಇತಿಹಾಸ ಇದೆಲ್ಲವೂ ತುಳು ಭಾಷೆಯಲ್ಲಿ ಇರ್ತಿದೆ.